ಸೋಮಾರಿ ಕಾಗೆಯ ಅಡುಗೆ. ಚಿಚುಕಾಗೆ ಅಡುಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅವಳ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ ಅಂತ ಊರಿನವರು ಹೇಳ್ತಾ ಇದ್ರು. ಆದ್ರೆ ಆ ಮ್ಯಾಜಿಕ್ ಜೊತೆ ಅವಳ ಹತ್ರ ಒಂದು ಸಮಸ್ಯೆ ಕೂಡ ಇತ್ತು. ಅದು ಅವಳ ಸೋಮಾರಿತನ. ಬೆಳಗ್ಗೆ 8 ಗಂಟೆ. ಊರಿನ ಮಧ್ಯದಲ್ಲಿ ಮರದ ಕೆಳಗಡೆ ಪಕ್ಷಿಗಳು ಕೂತ್ಕೊಂಡಿದ್ದಾಗ ಚಿಚುಕಾಗೆ ಚಿನ್ನದ ಓಲೆನ ಹಾಕೊಂಡು ಅವ್ರ ಹತ್ರ ಬಂದು, ನೋಡಿದ್ರಾ, ಮೊನ್ನೆ ನಮ್ಮ ಊರಿನ ಯಜಮಾನ್ರ ಮನೆಯಲ್ಲಿ ನಾನು ಕೆಲಸ ಮಾಡಿದೆ ಅಂತ ನನಗೆ ಅವರು ಈ ಬಹುಮಾನ ಕೊಟ್ರು. ನನ್ನ ಅಡಿಗೆ ಕೈ ರುಚಿ ಅಷ್ಟೊಂದು ಚೆನ್ನಾಗಿತ್ತಂತೆ. ಹೌದು ಚಿಚ್ಚು, ನೀನ್ ಅಡಿಗೆ ಮಾಡಿದ್ರೆ ಆ ರುಚಿನೇ ಬೇರೆ. ಅಂದ ಹಾಗೆ ನಮ್ಮ ಬನ್ನು ಕ್ಲಾಸ್ ಅಲ್ಲೇ ಮೊದಲನೇ ಸ್ಥಾನ ಪಡ್ಕೊಂಡಿದ್ದಾನೆ. ಅದು ಹೇಗೆ ಬಂತು ಅಂತ ದೇವರಿಗೆ ಗೊತ್ತು. ಅದಕ್ಕೆ ಈ ಊರಿನ ಜನರಿಗೆಲ್ಲ ನಾನು ಊಟ ಹಾಕ್ಬೇಕು ಅಂತ ಇದ್ದೀನಿ. ಅದರಲ್ಲಿ ಕೂಡ ನೀನೇ ಬಂದು ಅಡಿಗೆ ಮಾಡ್ಬೇಕು. ಏನು, ಊರಿನ ಜನರಿಗೆಲ್ಲ ಅಡಿಗೆ ಮಾಡಿ ಹಾಕ್ತೀಯಾ? ಅಯ್ಯಯ್ಯೋ, ಊರಿನ ಜನರಿಗೆ ಅಂದ್ರೆ ನನ್ನಿಂದ ಆಗುತ್ತಾ? ಆದ್ರೂ ಪರವಾಗಿಲ್ಲ, ನೀನ್ ಕೇಳ್ದೆ ಅಲ್ವಾ, ಮಾಡ್ಕೊಡ್ತೀನಿ. ಹಣದ ಬಗ್ಗೆ ಮಾತ್ರ ಏನೂ ಆಲೋಚನೆ ಮಾಡ್ಬೇಡ, ನನ್ ಬಗ್ಗೆ ಗೊತ್ತು ತಾನೆ. ಆದ್ರೆ ಬೆಳಿಗ್ಗೆ 9 ಗಂಟೆಗೆಲ್ಲ ಬಂದ್ಬಿಡ್ಬೇಕು, ಮಧ್ಯಾಹ್ನ 1 ಗಂಟೆಗೆಲ್ಲ ಊಟ ರೆಡಿ ಆಗ್ಬೇಕು. ಸರಿ, ನಾನ್ ಬಂದ್ರೆ ಅಡಿಗೆ ಆದಂಗೇನೆ. ಭಾನುವಾರ ಬೆಳಗ್ಗೆ 9 ಗಂಟೆ. ಅದು ಚೋಟಿಗಿಳಿಯ ಮನೆ. ಚೋಟುವಿನ ಮನೆಯಲ್ಲಿ ಅಡಿಗೆಗೆ ಬೇಕಾಗಿರೋ ಏರ್ಪಾಡುಗಳು ನಡೀತಾ ಇತ್ತು. ಆವಾಗ ಚಿಚುಕಾಗೆ ಅಲ್ಲಿಗೆ ಬಂದ್ಲು. ಅವಳ ಕೈಯಲ್ಲಿ ಒಂದು ಚಿಕ್ಕ ದಿಂಬಿತ್ತು. ಚಿಚ್ಚು, ಬಾ ಚಿಚ್ಚು, ಸ್ಟವ್ನ ಆನ್ ಮಾಡಿದೀನಿ, ತರಕಾರಿ ಎಲ್ಲ ಕಟ್ ಮಾಡಿದೀನಿ, ಅಡಿಗೆ ಸ್ಟಾರ್ಟ್ ಮಾಡು. ಅಯ್ಯೋ ಚೋಟು, ಅಡಿಗೆ ಅನ್ನೋದು ಒಂದು ಕಲೆ. ನೀನೇನು ಟೆನ್ಷನ್ ಆಗ್ಬೇಡ, ಆರಾಮವಾಗಿ ನಾನ್ ಮಾಡ್ಕೋತೀನಿ. ಮೊದಲು ನನಗೆ ಒಂದು ಗ್ಲಾಸ್ ಕಾಫಿ ಕೊಡು, ನಾನು ಎಲ್ಲನೂ ಮಾಡಿ ಮುಗಿಸ್ತೀನಿ. ಚೋಟು ಕುಡಿಯೋಕೆ ಕಾಫಿ ಕೊಟ್ಲು. ಚಿಚುಕಾಗೆ ಕಾಫಿ ಕುಡಿದಾಗ ಮನೆ ಹೊರಗಡೆ ಇರುವ ಒಂದು ಮಂಚನ ನೋಡಿದ್ಲು. ಅವಳನ್ನ ನೋಡಿದಾಗ ಅವಳಿಗೆ ನಿದ್ರೆ ಬಂತು. ಹಬ್ಬಾ, ಈ ಮಂಚ ಎಷ್ಟ್ ಚೆನ್ನಾಗಿದೆ. ಇಲ್ಲಿ ಮಲ್ಕೊಂಡ್ರೆ ಆರಾಮವಾಗಿ ಗಾಳಿ ಬರುತ್ತೆ. ಹೇಗೋ ಅಡಿಗೆಗೆ ಟೈಮ್ ಇದೆ, 1 ಗಂಟೆ ಕಾಲ ಇಲ್ಲಿ ವಿಶ್ರಾಂತಿ ತಗೊಂಡ್ರೆ ಆಮೇಲೆ ಫ್ರೆಶ್ ಆಗಿ ಎದ್ದು ಗಡಗಡ ಅಂತ ಅಡಿಗೆ ಮಾಡ್ಬಿಡ್ತೀನಿ. ಚೋಟು, ನೀನು ಮನೆಯೊಳಗೆ ಇರುವ ಕೆಲಸ ಎಲ್ಲ ನೋಡ್ಕೋ, ನಾನಿಲ್ಲಿ ಸ್ವಲ್ಪ ಸೆಟಪ್ ಮಾಡ್ಕೋತೀನಿ, ನನ್ನ ಡಿಸ್ಟರ್ಬ್ ಮಾಡ್ಬೇಡ. ಚಿಚ್ಚು, ಬೇಗ ಅಡಿಗೆ ಮಾಡು. ಚೋಟು ಸರಿ ಅಂತ ಹೇಳಿ ಒಳಗಡೆ ಹೋದ್ಲು. ಚೋಟು ಹೋದ ತಕ್ಷಣ ಈ ಕಡೆ ಚಿಚುಕಾಗೆ ಆ ಮಂಚದಲ್ಲಿ ದಿಂಬು ಹಾಕೊಂಡು ಇನ್ನು 1 ಗಂಟೆ ಸಮಯ ಇದೆ ಅಲ್ವಾ ಅಂತ ಹೇಳಿ ಮಲಗಿ ನಿದ್ರೆ ಮಾಡಕ್ ಶುರು ಮಾಡಿದ್ಲು. ಆದ್ರೆ 1 ಗಂಟೆ 2 ಗಂಟೆ ಆಯ್ತು, 2 ಗಂಟೆ 3 ಗಂಟೆ ಆಯ್ತು. ಆದ್ರೆ ಚಿಚು ಇನ್ನು ಎದ್ದೇಳಲೇ ಇಲ್ಲ. ಮಧ್ಯಾಹ್ನ 11:15 ಸಮಯ. ಆವಾಗ ಚೋಟು ಹೊರಗಡೆ ಬಂದ್ಲು. ಅಲ್ಲಿ ಅಡಿಗೆ ಏನು ನಡೀಲೇ ಇಲ್ಲ, ಪಾತ್ರೆಗಳೆಲ್ಲ ಖಾಲಿಯಾಗಿತ್ತು. ಅಯ್ಯೋ, ಚಿಚ್ಚು ಎಲ್ಲಿ ಹೋದ್ಲು? ಹಾಗಂತ ಹೇಳಿ ಚೋಟು ಹಿಂದೆ ಹೋಗಿ ನೋಡಿದ್ಲು. ಅಲ್ಲಿ ಮರದ ಕೆಳಗಡೆ ಹಾಕಿದ ಮಂಚದಲ್ಲಿ ಮಲ್ಕೊಂಡು ಚಿಚು ಗೊರಕೆ ಶಬ್ದದೊಂದಿಗೆ ನಿದ್ರೆ ಮಾಡ್ತಾ ಇದ್ಲು. ಅದನ್ನ ನೋಡಿ ಅವಳಿಗೆ ತುಂಬಾನೇ ಶಾಕ್ ಆಯ್ತು. ಅಯ್ಯೋ ದೇವ್ರೇ, ಚಿಚ್ಚು ಎದ್ದೇಳೆ, 11:15 ಆಯ್ತು, ಇನ್ನು ಅಡಿಗೆ ಏನು ಮಾಡ್ಲಿಲ್ಲ. ಸಂಬಂಧಿಕರೆಲ್ಲ ಬರುವಂತ ಸಮಯ ಆಯ್ತು. ಚಿಚು ಬೆಚ್ಚಿ ಬಿದ್ದು ಎದ್ದೇಳಿದ್ಲು. ಕಣ್ಣು ಹಚ್ಕೊಂಡು, ಅಯ್ಯಯ್ಯೋ, ಏನಾಯ್ತು, ಅಷ್ಟು ಬೇಗ ಟೈಮ್ ಆಗೋಯ್ತಾ? ನಾನು ಇವಾಗ ತಾನೇ ಮಲಗಿದ್ದು. 1 ಗಂಟೆ ಅಲ್ಲ ಕಣೆ, 2 ಗಂಟೆಗಳ ಕಾಲಾವಕಾಶ ಮುಗ್ದೋಗಿದೆ. ಸಂಬಂಧಿಕರು ಬರುವ ಸಮಯ ಆಗಿದೆ. ನನ್ ಮರ್ಯಾದೆ ತೆಗೆದು ಬಿಡ್ತೀಯ, ಅವರಿಗೆ ನಾನು ಏನ್ ಕೊಡೋದು? ಆವಾಗ ಚಿಚ್ಚು, ಅಯ್ಯೋ ಚೋಟು, ಸುಮ್ನೆ ಟೆನ್ಷನ್ ಆಗ್ಬೇಡ. ನಾನು ಚಿಚ್ಚು, ನಾನು ಆಲೋಚನೆ ಮಾಡಿದ್ರೆ ಅರ್ಧ ಗಂಟೆಯಲ್ಲೇ ಅಡಿಗೆ ಮಾಡ್ಬಿಡ್ತೀನಿ, ನೀನ್ ಟೆನ್ಷನ್ ಮಾಡ್ಬೇಡ. ಚಿಚ್ಚು ಅವಳ ನಿದ್ದೆಯನ್ನೆಲ್ಲ ಬಿಟ್ಟು ತಕ್ಷಣ ಎದ್ದು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ತರ ಕೆಲಸ ಮಾಡಕ್ ಶುರು ಮಾಡಿದ್ಲು. 4 ಒಲೆ ಕತ್ಸಿ, ಒಂದ್ರಲ್ಲಿ ಸಾಂಬಾರ್, ಒಂದ್ರಲ್ಲಿ ಅನ್ನ, ಒಂದ್ರಲ್ಲಿ ಪಲ್ಯ, ಇನ್ನೊಂದ್ರಲ್ಲಿ ಗೊಜ್ಜು ಎಲ್ಲಾನು ಮಾಡ್ತಾ ಇದ್ಲು. 4 ಒಲೆಯಲ್ಲೂ ಕೆಲಸ ನಡೀತಾ ಇತ್ತು. ಚೋಟು, ಆ ಅಕ್ಕಿ ಅಲ್ಲಿ ಹಾಕು, ಇಲ್ಲಿ ಸ್ವಲ್ಪ ಟೊಮೆಟೊ ಹಾಕು, ಜೈ ಬಜರಂಗ ಬಲಿ, ಎಲ್ಲ ಮುಗೀತು. ಆಶ್ಚರ್ಯ ಏನು ಅಂದ್ರೆ ಸರಿಯಾಗಿ 1 ಗಂಟೆ ಸಮಯದಲ್ಲಿ ಆಹಾರ ರೆಡಿ ಆಯ್ತು. ಘಮ ಘಮ ಪರಿಮಳನೂ ಬರ್ತಾ ಇತ್ತು. ಚಿಚುಕಾಗೆ ತುಂಬಾನು ಕಷ್ಟಪಟ್ಟು, ನೋಡ್ದ ಚೋಟು, ಚಿಚ್ಚು ಆಲೋಚನೆ ಮಾಡಿದ್ರೆ ಏನೆಲ್ಲ ಮಾಡ್ತೀನಿ ಅಂತ 1 ಗಂಟೆಯಲ್ಲೇ ಎಲ್ಲನೂ ಮುಗಿಸ್ಬಿಟ್ಟೆ. ಬಾ, ನನ್ನ ಬದುಕ್ಸ್ಬಿಟ್ಟೆ. ಸರಿ ಬಾ, ಅಡಿಗೆ ಬಡ್ಸೋಣ. ಎಲ್ರೂ ಬಂದು ಊಟ ಮಾಡಿದ್ರು. ಊಟ ಚೆನ್ನಾಗಿದೆ ಅಂತ ಮೆಚ್ಕೊಂಡ್ರು. ಚಿಚುಕಾಗೆ ಗರ್ವದಿಂದ ಹಣ ತಗೊಂಡು ಅಲ್ಲಿಂದ ಮನೆಗೆ ಹೋದ್ಲು. ಆದ್ರೆ ಅವಳ ಸೋಮಾರಿತನ ಮಾತ್ರ ಅವಳನ್ನು ಬಿಟ್ಟು ಹೋಗ್ಲೇ ಇಲ್ಲ. ಕೆಲವು ದಿನಗಳ ನಂತರ ಟುನಿಯ ಮಗಳಾದ ಬುಜ್ಜಿಯ ಹುಟ್ಟಿದಬ್ಬ ಬರ್ತಾ ಇತ್ತು. ಊರಿಗೆನೆ ಅನ್ನ ಹಾಕ್ಬೇಕು ಅಂತ ಟುನಿ ಅಂದ್ಕೊಳ್ತಾ ಇದ್ಲು. ಚಿಚ್ಚು, ನಿನ್ನ ಕೈ ರುಚಿ ಅಡಿಗೆ ಚೆನ್ನಾಗಿದೆ ಅಂತ ಎಲ್ಲರೂ ನಿನ್ ಬಗ್ಗೆ ಹೊಗಳ್ತಾ ಇದ್ದಾರೆ. ನನ್ನ ಬುಜ್ಜಿಯ ಬರ್ಡೇಗೆ ನೀನೇ ಅಡಿಗೆ ಮಾಡ್ಬೇಕು. ಆದ್ರೆ ಒಂದು ಕಂಡೀಷನ್, ನೀನು ನಿದ್ರೆ ಮಾಡಬಾರ್ದು. ಅಯ್ಯೋ, ಏನ್ ತುನಿ ಹಾಗೆ ಹೇಳ್ತಿದೀಯಾ? ನನ್ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ಅವತ್ತೇನೋ ತುಂಬಾ ಟಯರ್ಡ್ ಆಗಿತ್ತು, ನಿದ್ರೆ ಮಾಡ್ಬಿಟ್ಟೆ. ನಾನು ಇನ್ನು ಹಾಗೆ ಮಾಡಲ್ಲ. ಬರ್ತ್ಡೇ ದಿನ ಸಂಜೆ 4 ಗಂಟೆಗೆ ಚಿಚುಕಾಗೆ ಟುನಿಯ ಮನೆಗೆ ಬಂದ್ಲು. ಅಡಿಗೆಗೆ ಬೇಕಾಗಿರೋ ಸಾಮಗ್ರಿಗಳನ್ನ ತೆಗ್ದಿಟ್ಲು. ಅಲ್ಲೂ ಕೂಡ ಅವಳೊಂದು ಮಂಚನ ನೋಡಿದ್ಲು. ಅವಳಿಗೆ ಆಸೆ ಆಯ್ತು. ತಕ್ಷಣ ಮಂಚದ ಮೇಲೆ ಹೋಗಿ ಕೂತ್ಕೊಂಡ್ಲು. ಎಷ್ಟು ಚೆನ್ನಾಗಿದೆ ಮಂಚ,
8 ಗಂಟೆಗೆ ತಾನೇ ಫಂಕ್ಷನು, ಇವಾಗ 4 ಗಂಟೆ. ಒಂದು ಅರ್ಧ ಗಂಟೆ ನಿದ್ರೆ ಮಾಡಿದ್ರೆ ನನ್ನ ಮೈಂಡ್ ಫ್ರೆಶ್ ಆಗುತ್ತೆ. ಈ ಸಲ ಅಲ್ರಾಮ್ ಎಲ್ಲ ಇಟ್ಕೋಬೇಕು. ಹಾಗಂತ ಚಿಚ್ಚು ಮಂಚದಲ್ಲಿ ಮಲಗಿದ್ಲು. ಆವಾಗ್ಲೇ ಟುನಿಗೂ ಬಚ್ಚಿ ಅಲ್ಲಿಗೆ ಬಂದ್ಲು. ಏನ್ ಚಿಚ್ಚು, ನಾನು ಹೇಳ್ದೆ ಅಲ್ವಾ ನಿದ್ರೆ ಮಾಡಬಾರ್ದು ಅಂತ. ಇಲ್ಲಿ ನೋಡು, ಟೈಮ್ ಆಗ್ತೇ ಇದೆ, ಬೇಗ ಎದ್ದೇಳು. ಈ ಸಲ ನಿದ್ರೆ ಮಾಡಿದ್ರೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಅಯ್ಯೋ ಸರಿ ತುನಿ, ಇವಾಗ ನಾನು ನಿದ್ರೆ ಮಾಡೋದಿಲ್ಲ. ನನ್ನ ನಿದ್ರೆನ ನಿನಗೋಸ್ಕರ ತ್ಯಾಗ ಮಾಡ್ತೀನಿ. ಚಿಚುಕಾಗೆ ಇಷ್ಟ ಇಲ್ಲದೇನೆ ಎದ್ದು ಅಡಿಗೆ ಕೆಲಸ ಶುರು ಮಾಡಿದ್ಲು. ಅನ್ನನೂ ಆಯ್ತು, ಚಿಕನ್ ಸಾರು ಆಯ್ತು. ಆಮೇಲೆ ಕುಕ್ಕರಲ್ಲಿ ಮಟನ್ ಇಟ್ಟು ಅವಳು ಟುನಿ ಜೊತೆ ಮಾತಾಡಕ್ಕೆ ಶುರು ಮಾಡಿದ್ಲು. ನೀ ಈ ಸಲ ನಾನು ಮಾಡುವ ಅಡಿಗೆಯನ್ನು ತಿಂದು ಈ ಊರಿನ ಜನರೇ ಆಶ್ಚರ್ಯ ಪಡ್ತಾರೆ. ನಾನು ಅದಕ್ಕೆ ಚಿಲ್ಲಿ ಪೌಡರ್ ಎಲ್ಲ ಹಾಕೋದಿಲ್ಲ. ನಾನೇ ಮಾಡಿರುವಂತಹ ಸ್ಪೆಷಲ್ ಮಸಾಲೆ ಎಲ್ಲ ತಗೊಂಬಂದಿದ್ದೀನಿ. ಸರಿ ಚಿಚ್ಚು, ನಿನ್ನ ದೊಡ್ಡಸ್ತಿಕೆನ ಆಮೇಲೆ ಮಾತಾಡ್ಬೋದು. ಮೊದಲು ಆ ಪಾತ್ರೆ ತೊಳಿ. ನೋಡು, ನಿನ್ನಿದ ಹಾಲೆಲ್ಲ ಹಾಗೆ ಅಂಟ್ಕೊಂಡಿದೆ. ಅಯ್ಯಯ್ಯೋ, ಅದು ಹಾಲಲ್ಲ, ಅದು ಡಿಸೈನು ಹಾಗೇನೇ ಇರುತ್ತೆ. ಸರಿ ತುನಿ, ನಿನ್ ಜೊತೆ ಒಂದು ವಿಚಾರ ಹೇಳ್ಬೇಕು. ನನ್ ಮಗ ನಾನು ಮಾಡುವ ಅಡಿಗೆಯನ್ನು ನೋಡಿ, ಅಮ್ಮ ನಾವೊಂದು ಯೂಟ್ಯೂಬ್ ಚಾನೆಲ್ನ ಆರಂಭಿಸೋಣ ಅಂತ ಹೇಳ್ದ. ಆದ್ರೆ ನಾನೇ ಹೇಳ್ದೆ, ಬೇಡ ಕಣೋ, ಯೂಟ್ಯೂಬ್ ಚಾನೆಲ್ ಎಲ್ಲ ಆರಂಭಿಸಿದ್ರೆ ಆಮೇಲೆ ಬಾಲಿವುಡ್ ಇಂದ ಎಲ್ಲರೂ ಬಂದು ನನ್ನನ್ನು ಅಡಿಗೆ ಮಾಡಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಈ ಗ್ರಾಮದ ಜನರಿಗೆ ಯಾರು ಅಡಿಗೆ ಮಾಡಿ ಕೊಡೋದು ಅಂತ ಹೇಳ್ದೆ. ಆವಾಗ ಟುನಿ ನಗುತ್ತಾ, ಏನು ಬಾಲಿವುಡ್ಡ? ಸರಿ ಸರಿ, ನಿನ್ ತಲೆ. ಇದನ್ನೆಲ್ಲ ಆಮೇಲೆ ನೋಡ್ಕೋ, ಆ ಮಾಂಸ ಚೆನ್ನಾಗಿ ಬೇಯಬೇಕು. ಸರಿ ಸರಿ, ನಿನ್ಗೆ ಜೋಕ್ ಸೆನ್ಸೇ ಇಲ್ಲ. ಸರಿ, ಈ ಒಲೆಗೆ ಇವಾಗ ಸ್ವಲ್ಪ ಉಪ್ಪು ಹಾಕೋಣ. ಅದ್ ಹಾಕಿದ್ರೆ ಚೆನ್ನಾಗಿ ಉರಿಯುತ್ತೆ, ಮಾಂಸನು ಚೆನ್ನಾಗಿ ಬೇಯುತ್ತೆ. ಎಲ್ಲಾ ವಸ್ತುಗಳಲ್ಲಿ ಉಪ್ಪು ಲಿಮಿಟ್ ಆಗಿರ್ಬೇಕು, ಆವಾಗ್ಲೇ ಅದು ಟೇಸ್ಟ್. ಮೊನ್ನೆ ನಿಮ್ಮ ಮನೆ ಬುಜ್ಜಿ ನಮ್ ಮನೆಗೆ ಬಂದು ಏನ್ ಮಾಡಿದ್ಲು ಗೊತ್ತಾ? ಗೋಡೆ ಮೇಲೆ ಚಿತ್ರ ಬಿಡಿಸ್ತಾ ಇದ್ಲು. ಅವಳಿಗೆ ಪೇಂಟಿಂಗ್ ಟ್ಯಾಲೆಂಟ್ ಇದೆ. ನೀನ್ ಸ್ವಲ್ಪ ಅವಳನ್ನ ಎಂಕರೇಜ್ ಮಾಡು. ನನ್ನ ಲಿಪ್ಸ್ಟಿಕ್ ಸಂಗತಿ ಎಲ್ಲ ಬಿಟ್ಟಾಕು. ಮೊದ್ಲು ಆ ಎಲೆನ ತೆಗಿ, ಕೆಳಗೆಲ್ಲ ಬಾಡಿ ಹೋಗ್ತಾ ಇದೆ. ಅಯ್ಯೋ ತುನಿ, ಹಾಗೆ ಬಾಡಿ ಹೋದ್ರೆ ಮಾತ್ರ ಅದ್ರ ಫ್ಲೇವರ್ ಚೆನ್ನಾಗಿರೋದು. 5 ಸ್ಟಾರ್ ಹೋಟೆಲ್ ಅಲ್ಲಿ ಕೂಡ ಹೀಗೇನೆ ಮಾಡ್ತಾರೆ. ಇದ್ನ ಬಾರ್ಬಿಕ್ ಮಟನ್ ಅಂತ ಕವರ್ ಮಾಡೋಣ. ಇನ್ನ ಕವರಿಂಗ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿದೆ. ಹೌದು, ಇದನ್ನ ಇವಾಗ ಕುಕ್ಕರ್ ಅಲ್ಲಿ ಹಾಕ್ತಾ ಇದೀಯಲ್ವಾ? ಎಷ್ಟು ವಿಜಿಲ್ ಬರ್ಬೇಕು? ಸುಮಾರು 5 ವಿಶಿಲ್ ಬರ್ಬೇಕು ತುನಿ. ಇವಾಗ 6:30 ಆಯ್ತು. 7:30ಗೆ ಎಲ್ಲನೂ ಮುಗ್ದೋಗುತ್ತೆ. ಸ್ವಲ್ಪ ಸಮಯದವರೆಗೂ ನಾನು ಆ ಮಂಚದ ಮೇಲೆ ಕೂತ್ಕೋತೀನಿ. ಡಾಕ್ಟ್ರು ನನ್ನ ತುಂಬಾ ಹೊತ್ತು ನಿಂತ್ಕೋಬೇಡಿ ಅಂತ ಹೇಳಿದ್ದಾರೆ. ನಾನು ರೆಸ್ಟ್ ಮಾಡ್ಬೇಕು. ಸರಿ ಚಿಚ್ಚು, ಆದ್ರೂ ಕೇರ್ಫುಲ್ ಆಗಿ ಇರು. ಇನ್ನು ಸ್ವಲ್ಪ ಹೊತ್ತಲ್ಲಿ ವಿಜಿಲ್ ಬಂದ್ಬಿಡುತ್ತೆ. ಸರಿ ಸರಿ, ಆ ವಿಜಿಲ್ ಎಲ್ಲ ನಾನ್ ನೋಡ್ಕೋತೀನಿ. ನೀನು ಕೂಡ ಸ್ವಲ್ಪ ಹೊತ್ತು ಹೋಗಿ ವಿಶ್ರಾಂತಿ ತಗೋ. ಚಿಚುಕಾಗೆ ಮಂಚದಲ್ಲಿ ಹೋಗಿ ಮಲಗದ್ಲು. ಸ್ಟವ್ ಅಲ್ಲಿ ಕುಕ್ಕರ್ ಹಾಗೇನೆ ಇತ್ತು. ಸ್ಟವ್ ಅಲ್ಲಿ ಹೈ ಫ್ಲೇಮ್ ಉರಿತಾ ಇತ್ತು. ಹೀಗಿರುವಾಗ ಈ ಕಡೆ ಚಿಚುಕಾಗೆ ಮಲಗಿದ ತಕ್ಷಣನೇ ಗೊರ್ಕೆ ಶಬ್ದ ಬಿಟ್ಕೊಂಡು ನಿದ್ರೆ ಮಾಡ್ತಾ ಇದ್ಲು. ಸ್ವಲ್ಪ ಸಮಯದಲ್ಲಿ ಒಲೆ ಆರ್ ಹೋಗುವ ಶಬ್ದ ಕೇಳಿಸ್ತು. ಪಪ್ ಪಪ್ ಅಂತ ಹೇಳಿ ಒಲೆ ಮೆಲ್ಲೆ ಸಿಮ್ಮಲ್ಲಿ ಉರಿತಾ ಇತ್ತು. ಆಮೇಲೆ ಹಾಗೇನೆ ಆಫ್ ಆಯ್ತು. ಗ್ಯಾಸ್ ಖಾಲಿ ಆಯ್ತು ಅಂತ ಕಾಣಿಸ್ತಿದೆ. ಕುಕ್ಕರ್ ಇಂದ ವಿಸಲ್ ಬರ್ಲೇ ಇಲ್ಲ. ಅಲ್ಲಿ ಮಟನ್ ಬೇಯಲೋ ಇಲ್ಲ. ಹೀಗಿರುವಾಗ ಸಂಜೆ 7 ಗಂಟೆ ಸಮಯ. ಟುನಿ ಹೊರಗಡೆ ಬಂದ್ಲು. ಮಟನ್ ಕರಿ ರೆಡಿಯಾಗಿರುತ್ತೆ ಅಂತ ಹೇಳಿ ಅಮ್ಮಯ್ಯ ಅಂತ ಕುಕ್ಕರ್ ಮುಚ್ಚಳನ ತೆರೆದು ನೋಡಿದ್ರೆ ಅಲ್ಲಿ ಸ್ಟವ್ ಆಫ್ ಆಗಿತ್ತು. ಒಳಗಡೆ ಇರುವ ಮಾಂಸ ಬೇಯಲೇ ಇಲ್ಲ, ಹಾಗೇನೆ ಹಸಿ ಹಸಿಯಾಗಿ ಇತ್ತು. ಏ ಚಿಚ್ಚು, ಎದ್ದೇಳೆ, ಗ್ಯಾಸ್ ಕೂಡ ಖಾಲಿ ಹೋಗಿದೆ. ಮಟನ್ ಕೂಡ ಬೆಂದಿಲ್ಲ ಕಣೆ. ಎಲ್ಲರೂ ಬರುವ ಸಮಯ ಆಗಿದೆ, ಎದ್ದೇಳೆ. ಚಿಚ್ಚು ತಕ್ಷಣ ಎದ್ದು, ಅಯ್ಯಯ್ಯೋ, ಏನೋ ಗ್ಯಾಸ್ ಖಾಲಿ ಆಗ್ಬಿಡ್ತ. ಛ, ಎಂತ ಕೆಲ್ಸ ಆಗ್ಬಿಡ್ತು. ಸರಿ ಸರಿ, ನಿನ್ ಟೆನ್ಷನ್ ಆಗ್ಬೇಡ. ನನ್ ಜೊತೆ ಒಂದು ಒಳ್ಳೆ ಐಡಿಯಾ ಇದೆ. ಏನ್ ಐಡಿಯಾ? ಹಸಿ ಮಾಂಸನೇ ಕೊಡ್ತೀಯಾ? ಸರಿ ಕಣೆ, ಪಕ್ಕದಲ್ಲೇ ಇರುವ ಒಲೆನ ಕಸ್ಸು. ನಾನು ಅದಕ್ಕೆ ಸ್ವಲ್ಪ ಪಪ್ಪಾಯ ತುಂಡುಗಳಾಗ್ತೀನಿ. ಆಗ ಅದು ಬೇಗನೆ ಬೆಂದೋಗುತ್ತೆ. ನೋಡ್ತಾ ಇರು, ಸ್ವಲ್ಪ ಸಮಯದಲ್ಲೇ ನಾನು ಹೇಗೆ ಮ್ಯಾಜಿಕ್ ಮಾಡ್ತೀನಿ ಅಂತ. ಚಿಚ್ಚು ತಕ್ಷಣ ಒಲೆನ ಕಚ್ಚದ್ಲು. ಬೆಂಕಿ ಚೆನ್ನಾಗಿ ಉರಿತಾ ಇತ್ತು. ಕುಕ್ಕರ್ನ ಒಲೆಯಲ್ಲಿಟ್ಟಾಗ ಸ್ವಲ್ಪ ಸಮಯದಲ್ಲಿ ವಿಸಿಲ್ ಬರಕ್ಕೆ ಶುರುವಾಯ್ತು. ಅದರ ಜೊತೆನೆ ಸಾರಿನ ಪರಿಮಳನೂ ಬರ್ತಾ ಇತ್ತು. ಅದು ತುಂಬಾ ಸೂಪರ್ ಆಗಿನೂ ಇತ್ತು. ನೋಡ್ದ ತುನಿ, ಚಿಚ್ಚು ಅಂದ್ರೆ ಫೈರ್. ಗ್ಯಾಸ್ ಮುಗ್ದೋದ್ರು ಹೇಗೆ ಅಡಿಗೆ ಮಾಡಿ ಮುಗಿಸ್ದೆ. ನೀನು ಮನುಷ್ಯ ಅಲ್ಲ ಚಿಚ್ಚು. ನಿನಗೆ ಸೋಮಾರಿತನ ಎಷ್ಟು ಇದೆಯೋ ಅಷ್ಟೇ ನಿನ್ ಟ್ಯಾಲೆಂಟ್ ಕೂಡ ಜಾಸ್ತಿ ಇದೆ. ಹಾಗೆ ರಾತ್ರಿ ಸಮಯ ಆಯ್ತು. 8 ಗಂಟೆಗೆ ಊರಿನವರು ಎಲ್ರೂ ಬಂದ್ರು. ಪಾರ್ಟಿಯಲ್ಲಿ ಕೂತ್ಕೊಂಡು ಊಟ ಮಾಡಕ್ಕೆ ಶುರು ಮಾಡಿದ್ರು. ಬನ್ನುಗೆ ಚಿಕನ್ ಹಾಗೂ ಮಟನ್ ಎರಡನ್ನೂ ತುಂಬಾನೇ ಇಷ್ಟ ಆಯ್ತು. ಚಿಚ್ಚು ಆಂಟಿ, ಈ ಮಟನ್ ಎಷ್ಟೊಂದು ಮೃದುವಾಗಿದೆ ಅಂದ್ರೆ ನನ್ ಬಾಯಲ್ಲಿ ಅಲ್ಲೂ ಇಲ್ಲದಿದ್ರು ತಿನ್ಬೋದು. ಸೂಪರ್ ಆಗಿದೆ ಆಂಟಿ. ಹೌದು ಚಿಚ್ಚು, ನಿನ್ನ ಕೈ ಅಡುಗೆ ಅಮೃತ. ಆವಾಗ ಚಿಚ್ಚು ನಗುತ್ತಾ, ಥ್ಯಾಂಕ್ ಯು. ಇದೆಲ್ಲ ನನ್ನ ನಿದ್ರೆಯ ಮಹಿಮೆ, ನನ್ನ ಶ್ರಮದ ಮಹಿಮೆ ಹಾಗಂತ ಅಂದ್ಕೊಂಡ್ಲು. ಚಿಚ್ಚು ಅವಳ ಸೋಮಾರಿತನದಿಂದ ಎಲ್ಲರನ್ನ ಹೆದರ್ಸಿದ್ರು ಕೂಡ ಕೊನೆಗೆ ಅವಳ ಟ್ಯಾಲೆಂಟ್ ಇಂದ ಎಲ್ಲರ ಹೊಟ್ಟೆನೂ ತುಂಬಿಸ್ತಾ ಇದ್ಲು. ತುನಿನು ಅಮ್ಮಯ್ಯ ಅಂತ ಅನ್ಕೊಂಡ್ಲು. ಈ ಕಥೆಲಿರುವ ನೀತಿ ಏನು ಅಂದ್ರೆ,
ಸೋಮಾರಿತನ ಇರುವ ಜಾಗದಲ್ಲಿ ಟ್ಯಾಲೆಂಟ್ ಇದ್ರೂ ಕೂಡ ವೇಸ್ಟೇ. ಆದ್ರಿಂದ ಟ್ಯಾಲೆಂಟ್ ಮಾತ್ರ ಸಾಕಾಗಲ್ಲ, ಸೋಮಾರಿತನೂ ಬಿಡ್ಬೇಕು. ದುರಾಸೆಯ ಚಿಚುಕಾಗೆ. ಆ ಊರಿನಲ್ಲಿ ಚಿಚುಕಾಗೆ ಮನೆ ಹೊರಗಡೆ ಕೂತ್ಕೊಂಡಿದ್ಲು. ಚಿನ್ನು ಮನೆ ಒಳಗಡೆ ಕೆಲಸ ಮಾಡ್ತಾ ಇದ್ದ. ಏ ಚಿನ್ನು, ಆ ಬೇಳೆ ಸಾರಲ್ಲಿ ಇನ್ನೂ ಸ್ವಲ್ಪ ನೀರುಯ್ಯೋ, ಹಾಗೇನೆ ಸ್ವಲ್ಪ ಉಪ್ಪು ಖಾರ ಹೆಚ್ಚಾಗಿ ಹಾಕೋ, ಹಾಗೇನೆ ಆ ಅಕ್ಕಿಯಲ್ಲಿ ಸ್ವಲ್ಪ ಬಿಳಿ ಕಲ್ಲುಗಳನ್ನ ಹಾಕು. ಬರೋರು ಜಾಸ್ತಿ ಅನ್ನ ತಿನ್ಬಾರ್ದು, ಅದಕ್ಕೋಸ್ಕರನೇ. ಅಮ್ಮ, ಈಗಾಗಲೇ ಸಾಂಬಾರಲ್ಲಿ ಬೇಳೆನೇ ಇಲ್ಲಮ್ಮ, ಅದು ನೋಡೋಕ್ಕೆ ಬರೀ ಅರ್ಶಿನ ನೀರು ಥರ ಇದೆ. ಆಮೇಲೆ ಅಕ್ಕಿಯಲ್ಲಿ ಬಿಳಿ ಕಲ್ಲು ಹಾಕೋದು ಬೇಡ. ನೆನ್ನೆ ಲೂಸಿ ಆಂಟಿ ತಿಂದು ಪಾಪ ಅವ್ರ ಹಲ್ಲೆಲ್ಲ ಉದ್ರೋಯ್ತು. ಈ ರೀತಿ ಅನ್ಯಾಯ ಮಾಡಿ ಯಾರಿಗೂ ಊಟ ಹಾಕಬಾರ್ದು ಅಮ್ಮ. ಸುಮ್ನಿರೋ, ನಿನ್ಗೇನು ಗೊತ್ತು ಅಂತ ಮಾತಾಡ್ತಾ ಇದೀಯಾ? ನಾನೇನು ಎಲ್ರಿಗೂ ಸೇವೆ ಮಾಡ್ತಾ ಇದ್ದೀನಾ? ಇದು ವ್ಯಾಪಾರ. ಅಕ್ಕಿಯಲ್ಲಿ ಕಲ್ಲಿದ್ರೇನೆ ಯಾರು ಜಾಸ್ತಿ ಅನ್ನ ತಿನ್ನಲ್ಲ. ಆವಾಗ ಅಕ್ಕಿ ನಮಗೋಸ್ಕರ ಉಳಿಯುತ್ತೆ. ನಾಳೆಗೆ ಆ ಅಕ್ಕಿನ ಉಪಯೋಗ ಮಾಡ್ಕೊಳ್ಬೋದು. ಸರಿ, ನೆನ್ನೆದು ಬಾಳೆ ಎಲೆನ ಬಿಸಾಕಿದ್ವಿ ಅಲ್ವಾ, ಅದನ್ನ ತೊಳ್ಕೊಂಡು ಬಂದು ಇಡಕ್ಕೆ ಹೇಳ್ದೆಲ್ಲ ಇಟ್ಯಾ? ಅಮ್ಮ, ನೆನ್ನೆದು ಬಾಳೆ ಎಲೆಯಲ್ಲಿ ಸಾರ್ದು ಕರೆ ಹಾಗೇನೇ ಇದೆ, ಅದನ್ನ ಹೇಗಮ್ಮ ತಗೊಂಡು ಬರೋದು? ಇಲ್ಲಿ ನೋಡೋ, ಅದೊಂದು ಹೊಸ ಡಿಸೈನ್ ಅಂತ ಎಲ್ಲರ ಹತ್ರ ಹೇಳೋ. ದಿನ ಬಾಳೆ ಎಲೆ ತಗೊಳಕ್ಕಾಗುತ್ತಾ? ಆ ಬಾಳೆ ಎಲೆಯಲ್ಲೇ ತೊಳೆದು ಎಲ್ರಿಗೂ ಊಟ ಹಾಕ್ಬೋದು. ಆವಾಗಲೇ ಬಿಸಿಲಲ್ಲಿ ನಡೆದು ಸುಸ್ತಾಗಿರುವ ಚೋಟುಗಿಳಿ ಹಾಗೂ ಬನ್ನುಗಿಳಿ ಹಸಿವಾಗ್ತಿದೆ ಅನ್ನೋದಕ್ಕೋಸ್ಕರ ಚಿಚುಕಾಗಿ ಹೋಟೆಲ್ ಹತ್ರ ಬಂದ್ರು. ಚಿಚು, ಊಟ ರೆಡಿಯಾಗಿದ್ಯಾ? ತುಂಬಾ ಸುಸ್ತಾಗಿದ್ದೀನಿ, ದಯವಿಟ್ಟು ನಮ್ಮಿಬ್ರಿಗೂ ಸ್ವಲ್ಪ ಊಟ ಹಾಕು, ಹಾಗೇನೆ ಕುಡಿಯೋಕ್ಕೆ ಸ್ವಲ್ಪ ಮಜ್ಜಿಗೆನೂ ಕೊಡು. ಆವಾಗ ಚಿಚುಕಾಗಿ ನಗುತ್ತಾ, ಚೋಟು, ಮಜ್ಜಿಗೆ ತಾನೇ, ಕೊಡ್ತೀನಿ. ಆದ್ರೆ ಒಂದು ಪ್ಲೇಟ್ ಊಟಕ್ಕೆ 3 ರೂಪಾಯಿ ಕೊಡಬೇಕು. ಮಜ್ಜಿಗೆ ಬೇಕು ಅಂದ್ರೆ ಅದಕ್ಕೆ 4 ರೂಪಾಯಿ ಆಗುತ್ತೆ. ನನ್ನ ಹತ್ರ ಸಾಲ ಡಿಸ್ಕೌಂಟ್ ಅಂತ ಏನೂ ಇಲ್ಲ. ನಿನ್ನ ಹತ್ರ ಹಣ ಇಟ್ಕೊಂಡಿದ್ಯಾ? ಏನು, 4 ರೂಪಾಯಾ? ಯಾಕೆ ಚಿಚು ಅತ್ತೆ, ನೆನೆ ತನಕ 1 ರೂಪಾಯಿ ತಾನೇ ತಗೊಂಡಿದ್ದು, ಇವಾಗ 4 ರೂಪಾಯಿ ಕೇಳಕ್ಕೆ ಕಾರಣ ಏನು ಅಂತ ಹೇಳ್ತೀರಾ? ಇಲ್ಲಿ ನೋಡ್ ಬನ್ನೋ, ಯಾವಾಗಲೂ ಒಂದೇ ಥರ ಇರೋಕ್ಕಾಗಲ್ಲ ಅಲ್ವಾ? ನಿನ್ನೆ 1 ರೂಪಾಯಿಗೆ ಕೊಡ್ತಾ ಇದೆ, ಇವತ್ತು ಬೆಲೆ ಎಲ್ಲನೂ ಜಾಸ್ತಿ ಆಗಿದೆ. ಬೇಕಂದ್ರೆ ಊಟ ಮಾಡಿ ಹೋಗಿ, ಅದರಲ್ಲೂ ಮಜ್ಜಿಗೆ ಬೇಕಂದ್ರೆ 1 ರೂಪಾಯಿ ಜಾಸ್ತಿನೇ ಕೊಡಬೇಕು. ಇಲ್ಲಾಂದ್ರೆ ಆ ಮಜ್ಜಿಗೆ ನಿಮ್ಮಿಂದ ಕುಡಿಯೋಕ್ಕಾಗೋದಿಲ್ಲ. ಬೇರೆ ದಾರಿ ಇಲ್ಲದೆ ಚೋಟು ಬನ್ನು ಇಬ್ರು ಹೋಗಿ ಊಟ ಮಾಡಕ್ ಕೂತ್ಕೊಂಡಿದ್ರು. ಆ ಊಟ ಚೆನ್ನಾಗಿಲ್ಲ. ಬೇರೆ ದಾರಿ ಇಲ್ಲದೆ ಅದನ್ನ ತಿಂದು ನಿರಾಶೆಯಿಂದ ಹೊರಗಡೆ ಬಂದ್ರು. ಹೀಗಿರುವಾಗ ಸರಿಯಾಗಿ ಅದೇ ಸಮಯದಲ್ಲಿ ಟುನಿ ಗುಬ್ಬಚ್ಚಿ ಅವಳ ಮಗಳು ಬುಜ್ಜಿಯ ಜೊತೆ ಕೈಯಲ್ಲಿ ಒಂದು ಹಿತ್ತಳೆ ಪಾತ್ರೆನ ಇಟ್ಕೊಂಡು ಬರ್ತಾ ಇದ್ಲು. ಟುನಿ ಹರಿದೋಗಿರುವ ಬಟ್ಟೆ ಹಾಕೊಂಡಿದ್ರು ಕೂಡ ಅವಳ ಮುಖದಲ್ಲಿ ಧೈರ್ಯ ಚೆನ್ನಾಗಿ ಕಾಣಿಸ್ತಿತ್ತು. ಅಮ್ಮ, ನಮಸ್ಕಾರ. ನಾವು ತುಂಬಾ ದೂರದಿಂದ ಬಂದಿದೀವಿ, ತುಂಬಾ ಹಸುವಾಗ್ತಾ ಇದೆ. ನನಗೆ ಒಳ್ಳೆ ಭೋಜನ ಬೇಕು, ರಾಜರಿಗೆ ಹಾಕುವ ಹಾಗೆ. ಆವಾಗ ಚಿಚು ಟುನಿಯ ವೇಷಧಾರಣ ಎಲ್ಲವನ್ನು ನೋಡಿ, ರಾಜರು ತಿನ್ನೋ ಊಟನೇ ನೀವು ತಿನ್ನೋದಾ? ಯಾಕೆ ಬೇರೆ ಎಲ್ಲೂ ಭಿಕ್ಷೆ ಬೇಡಕ್ಕೆ ಮನಸ್ಸಿಲ್ವಾ ನಿನಗೆ? ಬೇರೆ ಎಲ್ಗಾದ್ರೂ ಹೋಗಿ ಭಿಕ್ಷೆ ಬೇಡ್ಕೋ, ಇಲ್ಲಿ VIP ಮಾತ್ರ ಎಂಟ್ರಿ ಇದೆ ಅಷ್ಟೇ. ಟುನಿ ನಗುತ್ತಾ ಅವಳ ಚೀಲದೊಳಗಡೆ ಕೈ ಹಾಕಿ ಆ ಚೀಲನ ಅಲ್ಲಾಡಿಸಿದಾಗ ಅದರಿಂದ ಸೌಂಡ್ ಹೊರಗಡೆ ಕೇಳಿಸ್ತಿತ್ತು. ಅಮ್ಮ, ನೀವು ನನ್ನ ವೇಷಧಾರಣ ನೋಡಿ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾನು ಪಕ್ಕದೂರಿನ ಜಮೀನ್ದಾರರ ಮಗಳು. ನನಗೊಂದು ಹರಕೆ ಇದೆ, ಅದಕ್ಕೋಸ್ಕರನೇ ಈ ರೀತಿ ಇದ್ದೀನಿ. ನೀವು ನನಗೆ ತುಂಬಾ ಒಳ್ಳೆ ಊಟ ಹಾಕಿದ್ರೆ ನಿಮಗೆ ಈವಾಗ್ಲೇ ನಾನು 5 ರೂಪಾಯಿ ಕೊಡ್ತೀನಿ. ಆ 5 ರೂಪಾಯಿ ತುಂಬಾ ದೊಡ್ಡದು, ಗೊತ್ತು ತಾನೇ? ಹಾಗಂತ ಹೇಳಿದಾಗ ಚಿಚುಕಾಗೆಗೆ ಒಂದು ಊಟಕ್ಕೆ 5 ರೂಪಾಯ, ತುಂಬಾ ಸಂತೋಷ ಅಂತ ಅಂದ್ಕೊಂಡು ಟುನಿ ಹತ್ರ, ಅಮ್ಮ ಬನ್ನಿ, ಅರ್ಥ ಆಗ್ತಾ ಇದೆ, ನೀವು ಜಮೀನ್ದಾರರ ಮಗಳೇ. ನಿಮ್ಮ ಕಣ್ಣಲ್ಲೇ ಆ ಶ್ರೀಮಂತತನ ಚೆನ್ನಾಗಿ ಕಾಣಿಸ್ತಾ ಇದೆ. ಚಿನ್ನೋ, ಆ ಬೇಳೆ ಸಾರಿಯಲ್ಲಿ ಸ್ವಲ್ಪ ನೀರ್ ಕಮ್ಮಿ ಹಾಕೋ, ಆ ಪಾಯಸದಲ್ಲಿ ಸ್ವಲ್ಪ ಗೋಡಂಬಿನ ಹುರಿದು ಹಾಕೋ, ಹಾಗೇನೆ ಆ ಅಕ್ಕಿಯಲ್ಲಿರುವ ಕಲ್ಲೆಲ್ಲ ತೆಗಿ, ಬೇಗ ಒಂದು ಒಳ್ಳೆಯ ಆಹಾರನ ತಯಾರು ಮಾಡೋ. ಹಾಗಂತ ಹೇಳಿ ಟುನಿನ ಒಳಗಡೆ ಕರ್ಕೊಂಡು ಹೋದ್ಲು. ಆವಾಗ ಟುನಿ ಅವಳ ಕೈಯಲ್ಲಿ ಇಟ್ಕೊಂಡಿದ್ದ ಆ ಹಿತ್ತಳೆ ತಟ್ಟೆನ ಒಂದು ರೇಷ್ಮೆ ಪಟ್ಟೆಯಿಂದ ಉಜ್ಜಿ ಮುಂದ್ಗಡೆ ಇಟ್ಲು. ಅದನ್ನ ಚಿಚು ನೋಡ್ತಾನೆ ಇದ್ಲು. ಆವಾಗ ಚಿಚು ಆಸೆಯಿಂದ ಅದ್ರ ಹತ್ರ ಬಂದು, ಟುನಿ ಅವ್ರೆ, ನಾನು ಎಳೆಲಿ ಹಣ್ಣ ಹಾಕ್ತೀನಿ, ಆದ್ರೆ ನೀವ್ಯಾಕೆ ಈ ತಟ್ಟೆನ ಪಕ್ಕದಲ್ಲೇ ಇಟ್ಕೊಂಡಿದ್ದೀರಾ? ಇದು ನಿಮ್ಗೇನಾದ್ರೂ ಸೆಂಟಿಮೆಂಟಾ? ಆವಾಗ ಟುನಿ ಚಿಚುನ ನೋಡಿ ನಗಾಡಿ, ಚಿಚು ಅವ್ರೆ, ನಿಮಗ್ ಗೊತ್ತಿಲ್ಲ, ಇದು ನಮ್ಮ ಹತ್ರ ಪಾರಂಪರ್ಯವಾಗಿ ಇರುವ ಹಿತ್ತಳೆ ತಟ್ಟೆ. ಇದು ಸಾಧಾರಣ ಹಿತ್ತಳೆ ತಟ್ಟೆ ಅಲ್ಲ, ಅಕ್ಷಯ ಪಾತ್ರೆ. ಇದಕ್ಕೆ ಒಳ್ಳೆ ಆಹಾರ ಕೊಟ್ರೆ ಆವಾಗ ಪ್ರತಿದಿನ ಒಂದು ಚಿನ್ನದ ನಾಣ್ಯನ ನನಗೆ ಕಾಣಿಕೆಯಾಗಿ ಕೊಡುತ್ತೆ. ಅದಕ್ಕೆ ಒಂದು ಒಳ್ಳೆ ಆಹಾರ ಬೇಕು ಅಂತ ನಾನು ನಿನ್ನ ಹತ್ರ ಕೇಳಿದ್ದು. ಆವಾಗ ಚಿಚ್ಚು ಅದನ್ನ ನಂಬಕ್ಕಾಗ್ದೆ, ಏನೋ ಅಕ್ಷಯ ಪಾತ್ರೆನಾ? ನಿಜನಾ? ನನ್ನಿಂದ ಇದು ನಂಬಕ್ಕೆ ಆಗ್ತಾ ಇಲ್ಲ. ನಿಜವಾಗ್ಲೂ ಒಳ್ಳೆ ಆಹಾರ ಕೊಟ್ರೆ ಇದು ಚಿನ್ನದ ನಾಣ್ಯ ಕೊಡುತ್ತಾ? ಯಾಕೆ ನಿನಗೆ ನಂಬಿಕೆ ಬರ್ತಾ ಇಲ್ವಾ? ಸರಿ, 1 ನಿಮಿಷ ಇರು, ಅದು ಚಿನ್ನದ ನಾಣ್ಯ ಹೇಗ್ ಕೊಡುತ್ತೆ ಅಂತ ನೀನೇ ನೋಡು. ಹಾಗಂತ ಹೇಳಿ ಟುನಿ ಕಣ್ಮುಚ್ಕೊಂಡು ಏನೋ ಮಂತ್ರ ಹೇಳೋ ತರ ಹೇಳ್ತಾ ಇದ್ಲ. ಅಮ್ಮ, ಅಕ್ಷಯ ಪಾತ್ರೆ, ಒಳ್ಳೆ ಊಟ ಕೊಡ್ತೀನಿ, ಚಿನ್ನದ ನಾಣ್ಯನ ಕೊಡಮ್ಮ. ಹಾಗಂತ ಹೇಳಿ ತಟ್ಟೆಯಲ್ಲಿ ಟಂಗ್ 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 ಅಂತ 3 ಸಲ ತಟ್ಟದ್ಲ. ಕೈಯಲ್ಲಿದ್ದ ಚಿನ್ನದ ನಾಣ್ಯನ
ಆ ತಟ್ಟೆಯಲ್ಲಿ ಗೊತ್ತಿಲ್ಲದೆ ಹಾಕೋದ್ಲು. ಟಂಗ್ ಅನ್ನುವ ಶಬ್ದ ಕೇಳಿದಾಗ ಚಿಚುಕಾಗೆ ತುಂಬಾನು ಆಶ್ಚರ್ಯಪಟ್ಲು. ತಗೋ ಚಿಚು, ಇವತ್ತು ನೀನ್ ನನಗೆ ಊಟ ಹಾಕ್ತಿರೋದಕ್ಕೋಸ್ಕರ ಈ ಚಿನ್ನದ ನಾಣ್ಯನೇ ನಿನಗೋಸ್ಕರ ಕೊಡ್ತಾ ಇದ್ದೀನಿ. ನೀನು ಬಾಕಿ ಎಲ್ಲ ಏನು ಕೊಡೋದ್ ಬೇಕಾಗಿಲ್ಲ. ಇವತ್ತು ನಿನಗೋಸ್ಕರ ನೀನ್ ಇದನ್ನ ಇಟ್ಕೋ. ಅದನ್ನು ಕೇಳಿ ಚಿಚುಕಾಗೆ ತುಂಬಾನು ಸಂತೋಷದಿಂದ, ಟುನಿಯವ್ರೆ, ನೀವು ತುಂಬಾ ಒಳ್ಳೆಯವರು. ಇವತ್ತು ನೀವು ಎಲ್ಲಿಗೂ ಹೋಗೋದ್ ಬೇಡ. ನೀವು ಎಷ್ಟು ದಿನ ಬೇಕಾದ್ರೂ ನನ್ನ ಮನೆಯಲ್ಲೇ ಉಳ್ಕೊಳ್ಳಿ. ನಾನು ನಿಮ್ಗೆ ಬೇಕಾಗಿರೋ ಅಷ್ಟು ಎಲ್ಲ ಆಹಾರನು ಮಾಡಿಕೊಡ್ತೇನೆ. ನೀವಿಬ್ರು ತೃಪ್ತಿಯಾಗಿ ತಿನ್ನಿ ಸಾಕು. ಆ ದಿನ ರಾತ್ರಿ ಚಿಚಿಗೆ ನಿದ್ರೆ ಬರ್ಲಿಲ್ಲ. ಆಹಾ, ಆ ಅಕ್ಷಯ ಪಾತ್ರೆ ದಿನ ಒಂದು ಚಿನ್ನದ ನಾಣ್ಯ ಕೊಟ್ರೆ ಆಮೇಲೆ ಸ್ವಲ್ಪ ದಿನದಲ್ಲಿ ನಾನು ಈ ಊರಿನಲ್ಲಿ ದೊಡ್ಡ ಶ್ರೀಮಂತಿ ಆಗ್ಬಿಡ್ತೀನಿ. ಆ ಅಕ್ಷಯ ಪಾತ್ರೆನ ಹೇಗಾದ್ರೂ ತಗೊಳ್ಬೇಕು ಹಾಗಂತ ಅಂದ್ಕೊಂಡಿದ್ಲು. ಮರುದಿನ ಬೆಳಗ್ಗೆ ಚಿಚುಕಾಗಿಯ ಸಾಧಾರಣ ಹೋಟೆಲ್ ಒಂದು 5 ಸ್ಟಾರ್ ಹೋಟೆಲ್ ತರ ಬದಲಾಯಿತು. ಚಿಚು ಟುನಿಗೋಸ್ಕರ ಎಲ್ಲ ಆಹಾರನೂ ಮಾಡ್ತಾ ಇದ್ಲು. ಅಮ್ಮ, ಏನಮ್ಮ ಇದು? ಇಷ್ಟು ದಿನ ಕಷ್ಟಪಟ್ಟು ದುಡ್ದು ಕೂಡಿಟ್ಟ ಹಣ ಎಲ್ಲಾನು ಖರ್ಚು ಮಾಡ್ತಾ ಇದೀಯಾ? ಅವರು ಏನು 1 ಪೈಸಾ ಕೊಡ್ತಾ ಇಲ್ಲ. ಆದ್ರೆ ಅವ್ರಿಗೋಸ್ಕರ ಯಾಕಮ್ಮ ಇಷ್ಟೆಲ್ಲ ಮಾಡಿಕೊಡ್ತಿದ್ಯಾ ನೀನು? ಸುಮ್ನಿರೋ, ನಿನಗೆ ವಿಷಯ ಗೊತ್ತಿಲ್ಲ. ನೀನು ಚಿಕ್ಕ ಹುಡುಗ. ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಅಂದ್ರೆ ಅವ್ರ ಹತ್ರ ಇರುವ ಅಕ್ಷಯ ಪಾತ್ರೆನ ತಗೊಳ್ಳೋದಕ್ಕೋಸ್ಕರ. ಆ ಅಕ್ಷಯ ಪಾತ್ರೆಯಲ್ಲಿ ದಿನ ಒಂದು ಚಿನ್ನದ ನಾಣ್ಯ ಸಿಗುತ್ತೆ. ಆ ಚಿನ್ನದ ನಾಣ್ಯ ಸಿಕ್ಕಿದ್ರೆ ಆಮೇಲೆ ಈ ರೀತಿ ಒಲೆ ಹತ್ರ ನಿಂತ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡ್ಬೇಕಾಗಿರೋ ಅವಶ್ಯಕತೆನೇ ನನಗಿರಲ್ಲ. ಹೀಗೆ 4 ದಿನಾನೂ ಆಯ್ತು. ಚಿಚುಕಾಗೆ ಟುನಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ಅವಳಿಗೆ ಬೇಕು ಅನ್ನೋದನ್ನ ಮಾಡಿಕೊಡ್ತಿದ್ಲು. ಚಿಚು, ಇವತ್ತು ಪಾತ್ರೆ ಸುಮ್ಮನೆ ಇದೆ. ನೀನ್ ಮಾಡಿರೋ ಆಹಾರದಲ್ಲಿ ಏನೋ ಕಲಬೆರಿಕೆ ಇದೆ. ಅದಕ್ಕೆ ಅದಿವತ್ತು ಚಿನ್ನದ ನಾಣ್ಯ ಕೊಟ್ಟಿಲ್ಲ ಹಾಗಂತ ಹೇಳಿ ತಪ್ಪಿಸ್ಕೊಳ್ತಾ ಇದ್ಲು. ಕೊನೆಗೆ ಚಿಚು ಅವಳ ಆಸ್ತಿ ಪಾಸ್ತಿ ಎಲ್ಲಾನು ಮಾರಿ ಟುನಿಗೆ ಅಡಿಗೆ ಮಾಡಿ ಹಾಕ್ಬೇಕಾಗಿರುವ ಪರಿಸ್ಥಿತಿ. ಟುನಿ, ನಂದೊಂದು ಚಿಕ್ಕ ಆಸೆ. ಆ ಪಾತ್ರೆನ ಮಾತ್ರ ನೀನು ನನಗೋಸ್ಕರ ಕೊಡ್ತೀಯಾ? ನನ್ನ ಹತ್ರ 1000 ಚಿನ್ನದ ನಾಣ್ಯಗಳು ಇದೆ. ಅದನ್ನ ಅದಕ್ಕೆ ಬದಲಾಗಿ ನಿನಗೆ ಕೊಡ್ತೀನಿ. ನೀನು ಅದನ್ನ ತಗೊಂಡು ಹೋಗ್ಬೋದಲ್ವಾ? ಟುನಿಗೆ ಅದ್ರಲ್ಲಿ ಇಷ್ಟನೇ ಇಲ್ಲ ಅನ್ನೋ ತರ. ಅಯ್ಯೋ ಚಿಚು, ಇದು ಪಾರಂಪರ್ಯವಾಗಿ ನಮ್ಮ ಹತ್ರ ಇರೋದು. ನಾನ್ ನಿನಗೆ ಕೊಟ್ರೆ ನನ್ನ ಪೂರ್ವಿಕರು ಶಾಪ ಕೊಟ್ರೆ? ಅಯ್ಯೋ ಟುನಿ, ನನ್ನ ನೋಡು, ಎಷ್ಟು ವಯಸ್ಸಾಗ್ತಾ ಇದೆ. ಇನ್ನು ಎಷ್ಟು ದಿನ ಅಂತ ನಾನು ಒಲೆ ಹತ್ರ ನಿಂತ್ಕೊಂಡು ಕೆಲಸ ಮಾಡೋದು ಹೇಳು? ಅದಕ್ಕೆ ತಾನೇ ಕೇಳ್ತಾ ಇದ್ದೀನಿ. ಪ್ಲೀಸ್ ಕೊಡು. ಸರಿ, ಎಷ್ಟು ದಿನ ನೀನು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಡಿದ್ಯಾ? ನಿನಗೋಸ್ಕರ ಕೊಡ್ತೀನಿ. ಆದ್ರೆ ಒಂದ್ ವಿಷಯ, ನೀನು ಒಳ್ಳೆ ಆಹಾರನ ಮಾತ್ರ ಎಲ್ರಿಗೂ ಕೊಡ್ಬೇಕು. ಯಾಕಂದ್ರೆ ಈ ತಟ್ಟೆಯಲ್ಲಿ ಚಿನ್ನದ ನಾಣ್ಯ ಬರ್ಬೇಕು ಅಂದ್ರೆ ಅದಕ್ಕೆ ಅವ್ರ ಮನಸ್ಸು ಒಳ್ಳೆ ಮನ್ಸಾಗಿರ್ಬೇಕು. ಎಲ್ರಿಗೂ ಒಳ್ಳೆ ಆಹಾರ ಕೊಟ್ರೇನೆ ಈ ತಟ್ಟೆಗೆ ನಿನ್ನ ಇಷ್ಟ ಆಗುತ್ತೆ ಅಲ್ವಾ? ಖಂಡಿತ ಟುನಿ, ನಾಳೆಯಿಂದ ಒಳ್ಳೆ ಆಹಾರ ಮಾತ್ರ ಅಲ್ಲ, ಎಲ್ರಿಗೂ ಉಚಿತವಾಗಿನ ಆಹಾರ ಕೊಡ್ತೀನಿ, ಬೇಕಾದ್ರೆ ನೋಡು. ಹಾಗಂತ ಹೇಳಿ ಚಿಚುಕಾಗೆ ಯಾರಿಗೂ ಏನೂ ಕೊಡಲ್ಲ ಹಾಗಂತ ಮನ್ಸಲ್ಲಿ ಅಂದ್ಕೊಂಡ್ಲು. ಅವಳು ಅವಳ ಮನೇಲಿ ಇಟ್ಕೊಂಡಿದ್ದ ಅವಳ ಒಡವೆಗಳು, 1000 ಚಿನ್ನದ ನಾಣ್ಯಗಳು ಎಲ್ಲಾನು ತಗೊಂಡ್ ಬಂದು ಟುನಿಗೆ ಕೊಟ್ಲು. ಟುನಿ ಅದಕ್ಕೆ ಬದಲಾಗಿ ಆ ಹಿತ್ತಳೆ ಪಾತ್ರೆನ ಚಿಚುಕಾಗೆಗೆ ಕೊಟ್ಲು. ಆಮೇಲೆ ಆ ದಿನ ರಾತ್ರಿ ಟುನಿ ಹಾಗೂ ಬುಜ್ಜಿ ಇಬ್ರು ಆ ಊರನ್ ಬಿಟ್ಟೇ ಹೋದ್ರು. ಹೀಗಿರುವಾಗ ಮರುದಿನ ಒಂದು ಟ್ವಿಸ್ಟ್ ನಡೀತು. ಚಿಚುಕಾಗೆ ಮರುದಿನ ಬೆಳಗ್ಗೆ ಊರಿನಲ್ಲಿದ್ದ ಪಕ್ಷಿಗಳು ಎಲ್ಲರನ್ನ ಹೋಟೆಲ್ಗೆ ಬರಕ್ ಹೇಳಿದ್ಲು. ಬನ್ನಿ ಬನ್ನಿ, ಇವತ್ತು ನೀವೆಲ್ರೂ ಖುಷಿಯಾಗಿರ್ಬೇಕು. ನಾನು ನಿಮ್ಮೆಲ್ರಿಗೋಸ್ಕರನೂ ಈ ದಿನ ಉಚಿತ ಆಹಾರನ ಕೊಡ್ತಾ ಇದ್ದೀನಿ. ತಿನ್ನಿ ತಿನ್ನಿ ಎಲ್ರು. ಏನ್ ಚಿಚೋ, ಇದ್ದಕ್ಕಿದ್ದಂತೆ ಉಚಿತ ಆಹಾರನ ಕೊಡ್ತಾ ಇದೀಯಾ ಅಂದ್ರೆ ನಿನಗೆ ಮೂಳೆ ಏನಾದ್ರೂ ಕೆಟ್ಟ ಹೋಗಿದ್ಯಾ? ಹಾಗೆಲ್ಲ ಏನಿಲ್ಲ, ಕೊಡ್ಬೇಕು ಅಂತ ಅನಿಸ್ತು. ಬನ್ನಿ ತಿನ್ನಿ. ಎಲ್ರೂ ಹೊಟ್ಟೆ ತುಂಬಾ ಊಟ ಮಾಡಿದ್ರು. ಆಮೇಲೆ ಚಿಚುಕಾಗಿ ಆ ಅಕ್ಷಯ ಪಾತ್ರೆನ ತಗೊಂಡು ಪೂಜೆ ರೂಮಿಗೆ ಹೋದ್ಲು. ಬಾಗಿಲನ್ನ ಹಾಕೊಂಡ್ಲು. ಅಕ್ಷಯ ಪಾತ್ರೆನ ದೇವ್ರ ಮುಂದ್ಗಡೆ ಇಟ್ಟು ಅವಳ ಮನಸ್ಸಿನಲ್ಲಿ, ಅಕ್ಷಯ ಪಾತ್ರೆ, ನನ್ಗೊಂದು ಚಿನ್ನದ ಕಾಸು ಕೊಡು ಹಾಗಂತ ಬೇಡ್ಕೊಂಡ್ಲು. 1 ಗಂಟೆ ಸಮಯ, 2 ಗಂಟೆ ಸಮಯ ದಾಟ್ತು. ಆದ್ರೆ ಒಂದು ಚಿನ್ನದ ನಾಣ್ಯ ಕೂಡ ಸಿಗ್ಲೇ ಇಲ್ಲ. ಆವಾಗ್ಲೇ ಆ ಪಾತ್ರೆ ಹಿಂದ್ಗಡೆ ಅಂಟ್ಕೊಂಡಿದ್ದ ಒಂದು ಪೇಪರ್ ಕೆಳಗಡೆ ಬಂದ್ ಬಿದ್ದಾಗ ಚಿನ್ನು ಅದನ್ನ ತಗೊಂಡು, ಅಮ್ಮ, ಇದ್ರಲ್ಲಿ ಏನ್ ಬರ್ದಿದೆ ನೋಡು. ಅತಿ ಆಸೆ ಚಿಚುಕಾಗೆಗೆ. ನೀನು ಹಸುವು ಅಂತ ಬಂದವರಿಗೆ ದ್ರೋಹ ಮಾಡ್ತಾ ಇದ್ದೆ. ಅವ್ರ ಹತ್ರ ಹಣ ತಗೊಂಡು ಅವ್ರಿಗೆ ಒಳ್ಳೆ ಆಹಾರನೂ ಕೊಡ್ತಾ ಇರ್ಲಿಲ್ಲ. ನಿನ್ನಂತವಳಿಗೆ ಒಳ್ಳೆ ಪಾಠ ಕಲ್ಸ್ಕೊಡ್ಬೇಕು ಅಂತ ಅಂದ್ಕೊಂಡು ನಾನ್ ನಿನಗೆ ಒಂದು ಒಳ್ಳೆ ಪಾಠ ಕಲ್ಸ್ಕೊಟ್ಟಿದ್ದೀನಿ. ಇನ್ ಮುಂದೆನಾದ್ರೂ ಹಸುವು ಅಂತ ಬರೋರಿಗೆ ಯಾರಿಗೂ ಅನ್ಯಾಯ ಮಾಡ್ಬೇಡ. ಆವಾಗ ನಿನ್ನ ಪಾಪದ ಲೆಕ್ಕ ಕಡಿಮೆ ಆಗ್ಬೋದು. ನಾನು ಟುನಿಗುಬ್ಬಚ್ಚಿ. ಅದನ್ನ ಕೇಳಿ ಚಿಚುಕಾಗೆ ಹೊಟ್ಟೆ ಹೊಡ್ಕೊಂಡ್ಲು. ಅಯ್ಯೋ ಅಯ್ಯೋ ಅಯ್ಯೋ, ನನ್ ಹಣ, ನನ್ ಚಿನ್ನ, ನನ್ ಒಡವೆ ಎಲ್ಲಾನು ಹೋಯ್ತು. ಇವಾಗ ನನ್ನ ಹತ್ರ ಏನು ಇಲ್ವಲ್ಲ ಹಾಗಂತ ಹೇಳಿ ಅಳ್ತಾ ಇದ್ದಾಗ ಆವಾಗ್ಲೇ ಪಕ್ಷಿಗಳು ಎಲ್ರೂ ಕೂಡ ಅವಳ ಹತ್ರ ಬಂದು, ನೋಡಿದ್ಯಾ ಚಿಚು, ಇಷ್ಟು ದಿನ ನಮ್ಮೆಲ್ಲರಿಗೂ ಮೋಸ ಮಾಡ್ತಾ ಇದೆ. ಇವಾಗ ನಿನಗೆ ಮೋಸ ಮಾಡ್ಬಿಟ್ಟು ಒಬ್ಳು ಎಲ್ಲೋ ಹೋಗಿದ್ದಾಳೆ. ಅದಕ್ಕೆ ಹೇಳೋದು ಚಿಚು, ಇನ್ನೊಬ್ರಿಗೆ ಮೋಸ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಆಮೇಲೆ ಆ ದೇವ್ರು ನಮಗೆ ಮೋಸ ಮಾಡ್ತಾನೆ, ಗೊತ್ತಾ? ಇನ್ನೊಂದ್ ಕಡೆ ಟುನಿಗುಬ್ಬಚ್ಚಿ ಆ ಹಣದಲ್ಲಿ
ಒಂದು ದೊಡ್ಡ ಮನೆನ ಕಟ್ಕೊಂಡು ಆ ಕಡೆ ಬರೋರು ಹೋಗೋರಿಗೆ ಎಲ್ರಿಗೂ ಹೊಟ್ಟೆ ತುಂಬಾ ಊಟನೂ ಹಾಕ್ತಾ ಇದ್ಲು. ಆದ್ರೆ ಇನ್ನೊಂದ್ ಕಡೆ ಚಿಚುಕಾಗೆ ಇದ್ದಿದ್ದೆಲ್ಲಾನು ಕಳ್ಕೊಂಡು ಏನ್ ಮಾಡ್ದು ಅಂತ ಗೊತ್ತಿಲ್ಲದೆ ಪಾಪ ಒದ್ದಾಡ್ತಾ ಇದ್ಲು. ಹೀಗಿರುವಾಗ ಒಂದಿನ ಬೆಳಗ್ಗೆ ಟುನಿ ಮನೆ ಹೊರಗಡೆ ಅಡಿಗೆ ಮಾಡ್ತಾ ಇದ್ದಾಗ ಬುಚ್ಚಿ ಅವಳನ್ನ ನೋಡಿ, ಅಮ್ಮ ನೀನ್ ತುಂಬಾ ಟ್ಯಾಲೆಂಟ್ ಅಮ್ಮ, ಎಲ್ಲರನ್ನ ಮೋಸ ಮಾಡೋ ಚಿಚು ಅತ್ತೆನ ಮೋಸ ಮಾಡೋದನ್ನೋದು ಸಾಧಾರಣ ವಿಷಯ ಇಲ್ಲ, ಆದ್ರೆ ನೀನ್ ಅದನ್ನ ಮಾಡಿ ಮುಗಿಸಿದೀಯಾ. ಹೌದು ಬುಚ್ಚಿ, ಯಾರನ್ನಾದ್ರೂ ಮೋಸ ಮಾಡೋರ್ನ ಕಂಡ್ರೇನೆ ನಂಗೆ ಇಷ್ಟ ಆಗಲ್ಲ, ಅದ್ರಲ್ಲೂ ಹಸು ಅಂತ ಬರೋರಿಗೆ ಮೋಸ ಮಾಡ್ತಾ ಇದ್ಲು, ಅದಕ್ಕೆ ಅವಳಿಗೆ ಪಾಠ ಕಲ್ಸ್ಕೊಡಕ್ಕೆ ಈ ರೀತಿ ಮಾಡ್ದೆ. ಈ ಕಥೆಲಿರುವ ನೀತಿ ಏನು ಅಂದ್ರೆ ಯಾವಾಗ್ಲೂ ಇನ್ನೊಬ್ರಿಗೆ ಅದರಲ್ಲೂ ಆಹಾರದಲ್ಲಿ ಮೋಸ ಮಾಡ್ಬೇಕು ಅಂತ ಅನ್ಕೊಳ್ಬಾರ್ದು. ಹಾಗೆ ಅನ್ಕೊಂಡ್ರೆ ಕೊನೆಗೆ ಆ ದೇವ್ರು ನಮ್ಗೆ ಮೋಸ ಮಾಡ್ತಾನೆ.